स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। Public school English medium admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवकल्या। कर्नाटक राज्य विकलांग संघ की ओर से बेंगलुरु चलो मोर्चा निकाला गया। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव कल्याण के ऐतिहासिक अनुभव मंडप से कर्नाटक राज्य विकलांग संघ की ओर से अपनी मांगों को लेकर राजनीतिक आरक्षण मांग को लेकर 19 फरवरी को एक मोर्चा निकाला गया, जो बसव कल्याण से बेंगलुरु के फ्रीडम पार्क में जाकर 23 फरवरी को समाप्त होगा। मोर्चा की शुरुआत अनुभव मंडप में पूज्य शिवानंद स्वामी जी द्वारा पूजा कर रिबन काट झंडा दिखाकर मोर्चे की शुरुआत की। मोर्चा बसव कल्याण से गुलबर्गा, यादगीर, रायचूर, बेल्लारी, चित्रदुर्गा से बेंगलुरु फ्रीडम पार्क 23 फरवरी को पहुंचेगी और वहां लाखों की संख्या में विकलांग वहां पहुंचकर अपनी मांगों को सरकार के सामने रखेंगे। इस मौके पर कर्नाटका स्टेट विकलांग संघ स्टेट प्रेसिडेंट शिवगनी अतनूर, सेक्रेटरी तिप्पम्मा एम, विजय कुमार कौडाले, डिस्ट्रिक्ट प्रेसिडेंट राजप्पा प्रतापल्ली, गुरुनाथ रेड्डी, बाबूराव राठौड़, मंगला मरकल्ले, रमेश मल्नाखिली, श्रीनिवास, राचಯ್ಯ स्वामी, नवनाथ, बसवराज कोटे के अलावा और भी कई विकलांग महिलाएं और पुरुष मौजूद रहे। ARK गिरी सिल्क एंड साड़ी, RK वुडन हैंडीक्राफ्ट गिफ्ट सेंटर, प्रधानमंत्री भारतीय जन औषधि मेडिकल स्टोर, ऑल मेडिसिन 50 to 80% ऑफ नियर गवर्नमेंट हॉस्पिटल बसवकल्या। ಒಕ್ಕೂಟಕ್ಕೆ ಕರ್ನಾಟಕ ರಾಜ್ಯಾಂಗ ವಿಕಲ ಒಕ್ಕೂಟಕ್ಕೆ ಏನೇ ಬರಲಿ ಕರ್ನಾಟಕ ರಾಜ್ಯಾಂಗ ವಿಕಲ ಒಕ್ಕೂಟಕ್ಕೆ ಪರಿಗಣಿಸ್ತಾ ಇದ್ದಾರೆ। ನಾವು ಸಮಾಜದ ಒಂದು ಭಾಗಿಗಳಾಗಿದ್ದೀವಿ, ನಮ್ಮನ್ನು ಸಹ ಅವರು ಪರಿಗಣಿಸಬೇಕು। ನಾವು ಕೇಳ್ತಾ ಇರೋದು, ನಾವೇನು ಬೇರೆ ಸಾಮಾನ್ಯ ಜನರ ತರ ಐಷಾರಾಮಿಯಾದಂಥ ಬೇಡಿಕೆಗಳು ಇಟ್ಟಿಲ್ಲ। ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮ್ಮ ಅವಶ್ಯಕತೆಗಳನ್ನ ಈಡೇರಿಸಿ ಅಂತ ಹೇಳಿ ಕೇಳ್ತಾ ಇದ್ದೀವಿ। ಇದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಲೇಬೇಕು। ಪರಿಗಣಿಸಲಿಲ್ಲ ಅಂದ್ರೆ ಈ ದಿನ ನಾವು ಬರೀ 1000 ಜನ ಅಂತ ಹೇಳ್ತಾ ಇದ್ದೀವಿ। ಮುಂದಿನ ಹೋರಾಟಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು 15 ಲಕ್ಷಕ್ಕಿಂತ ಹೆಚ್ಚು ವಿಕಲಚೇತನರು ನಾವೇನಿದ್ದೀವಿ, ನಾವೆಲ್ಲರೂ ಭಾಗವಹಿಸಿ ಮುತ್ತಿಗೆ ಹಾಕ್ತೀವಿ ಸರ್ಕಾರದ ವಿರುದ್ಧ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಘೋಷಣೆ ಕೂಗ್ತಾ, ನಮಗೂ ಸಹ ರಾಜಕೀಯದಲ್ಲಿ ಮೀಸಲಾತಿ ಬೇಕೇ ಬೇಕು। ಯಾಕೆ ಬೇಕು ಅಂತ ಹೇಳಿದ್ರೆ, ನಮ್ಮದೇ ಆದಂಥ ಸಚಿವಾಲಯ, ನಮ್ಮದೇ ಆದಂಥ ಸಚಿವರು ಇದ್ರು ಅಂದರೆ ನಮಗೆ ಮರ್ಯಾದೆ ಇರುತ್ತೆ, ನಮ್ಮನ್ನು ಪರಿಗಣಿಸ್ತಾರೆ, ನಮ್ಮನ್ನು ಕಾಳಜಿ ಮಾಡ್ತಾರೆ ಅನ್ನೋದೊಂದು ನಮಗೆ ಇದೆ। ಈ ಒಂದು ಉದ್ದೇಶದಿಂದ ನಮಗೆ ರಾಜಕೀಯ ಮೀಸಲಾತಿ ಕೊಡಲೇಬೇಕು। ಜೊತೆಗೆ ಏನು ಮಾಸಾಶನ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು, ಆ ಮಾಸಾಶನ ಈಗ ಇರೋ ಅಂಥ ಮಾಸಾಶನ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇಲ್ಲ। ಅದು ವರ್ಷದಲ್ಲಿ ಒಬ್ಬ ಅಂಗವಿಕಲನಿಗೆ 2 ಸರಿ 3 ಸರಿ ಮಾತ್ರ ಬರ್ತಾ ಇದೆ, ಯಾರಿಗೂ ಪ್ರತಿ ತಿಂಗಳ ಮಾಸಾಶನ ಬರ್ತಾ ಇಲ್ಲ। ಈಗ ಸಾಮಾನ್ಯ ಜನರಿಗೆ ಗೃಹಲಕ್ಷ್ಮಿ ಅಂತಂದು ಹೇಳ್ಬಿಟ್ಟು ಮಹಿಳೆಯರಿಗೆ ಪ್ರತಿ ತಿಂಗಳ 2000 ರೂಪಾಯಿನ ಹಾಕ್ತಾ ಇದ್ದಾರೆ, ಆದರೆ ಅದು ಹಾಕ್ತಾ ಇದ್ದಾರೆ। ಆದರೆ ನಮ್ಮ ವಿಕಲಚೇತನ ಮಾಸಾಶನ ಮಾತ್ರ ನಮ್ಮ ಕರ್ನಾಟಕ ಸರ್ಕಾರ ಮರ್ತಿದೆ ಅಂತ ಕಾಣಿಸುತ್ತೆ। ಅದನ್ನೇ ನಂಬಿಕೊಂಡು ಎಷ್ಟೋ ಜನ ಜೀವನ ಮಾಡೋರಿದ್ದಾರೆ। ಆ ಒಂದು ಉದ್ದೇಶದಿಂದ ನಮ್ಮ ಬೇಡಿಕೆಗಳಲ್ಲಿ ಮಾಸಾಶನ ಬೇಡಿಕೆಗೂ ಸಮೇತ ಒಂದಾಗಿದೆ। ಈ ಬೇಡಿಕೆಯನ್ನು ಪೂರೈಸಿಕೊಡ್ಬೇಕು, 6000ವರೆಗೂ ಹೆಚ್ಚಿಸಬೇಕು ಅನ್ನೋದೊಂದು ನಮ್ಮದೊಂದು ಪ್ರಬಲವಾದ ಬೇಡಿಕೆ ಇದೆ। ಇದರ ಜೊತೆಯಲ್ಲಿ ವಿಕಲಚೇತನ ಮಕ್ಕಳಿಗೆ ಮತ್ತು ವಿಕಲಚೇತನರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲದೆ ಖಾಸಗಿ ಸಂಸ್ಥೆಗಳು ಸಹ ಉಚಿತವಾದ ಶಿಕ್ಷಣವನ್ನು ನೀಡಬೇಕನ್ನೋದೊಂದು ನಮ್ಮ ದೊಡ್ಡ ಬೇಡಿಕೆ ಇದೆ। ಮತ್ತು ಅದೇ ರೀತಿಯಾಗಿ ವಿಶೇಷ ಮಕ್ಕಳು ಏನಿದ್ದಾರೆ, 21 ಬಗೆಯ ವಿಶೇಷ ಚೇತನ ಮಕ್ಕಳಿಗೋಸ್ಕರ ನಾವು ನೋಡ್ತಾ ಇರೋದು, ನಾವಿಲ್ಲಿ ಬಂದಿರೋದು ಬೆರಳೆಣಿಕೆಯಷ್ಟು ಮಾತ್ರ। ಆದರೆ ಹಳ್ಳಿಗಳಲ್ಲಿ ಸುಮಾರು ಜನ ಅಂಗವಿಕಲ ಮಕ್ಕಳು ಬೀದಿ ಬದಿಯಲ್ಲಿ ಮಲಗ್ತಾ ಇದ್ದಾರೆ। ಅಂಥ ಮಕ್ಕಳ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಕಾಳಜಿ ವಹಿಸಿ ಜವಾಬ್ದಾರಿ ತಗೋಬೇಕು। ಆ ಒಂದು ಉದ್ದೇಶದಿಂದ ಪ್ರತಿ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದೊಂದು ವಿಶೇಷ ಚೇತನ ಮಕ್ಕಳಿಗೆ ಒಂದು ಕೇಂದ್ರನ ತರಿಬೇಕು ಅನ್ನೋದೊಂದು ನಮ್ದು ಬೇಡಿಕೆ ಇದೆ। ನನ್ನ ಹೆಸರು ತಿಪ್ಪಮ್ಮ, ನಾನು ರಾಜ್ಯ ಸಮಿತಿಯಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ।